ಬರ್ಡೇನೂ ಐತಿ. ಖುಷಿ ಯಾರಂದ್ರೆ ಶ್ರೇಯಾ, ನನ್ನ ಹೊಸ ಫ್ರೆಂಡ್ ಅಂತ ಏನು. ಬಸ್ಸಿಗೆ ಹೊಂಟೆ ಇವಾಗ. ಇನ್ನು ಅದ್ರ ಗುಂಚಿಗೆ ಇಳಿಬೇಕು. ಫುಲ್ ಕಾಮಿಡಿ ಮಾಡ್ಕೊಂಡು ಬಂದರು. ಎಷ್ಟು ಚಲೋ ಇದ್ರ ಡ್ರೈವರ್ ಅಂಕಲ್. ಎಲ್ಲರೂ ಹಂಗೆ ಇದ್ರೆ ಮಸ್ತ್ ಇರ್ತೈತಿ. ಹಾಯ್ ಗೈಸ್, ಇವತ್ತು ಏನಪ್ಪ ಅಂದ್ರೆ ಸಂಡೇ ಐತಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಜನವರಿ 26 ಇವತ್ತು. ಖುಷಿ ಬರ್ಡೇನೂ ಐತಿ. ಖುಷಿ ಯಾರಂದ್ರೆ ಶ್ರೇಯಾ, ನನ್ನ ಹೊಸ ಫ್ರೆಂಡ್ ಅಂತ ಏನಿಲ್ಲ, ಅವ್ರ ತಂಗಿ ಖುಷಿ. ಹುಬ್ಳಿ ಒಳಗೆ ಆಕಿ ಹಾಸ್ಟೆಲ್ ಐತಿ. ಹುಬ್ಳಿ ಒಳಗಂದ್ರೆ ಹುಬ್ಳಿ ಒಳಗಲ್ಲ, ಅದ್ರ ಗುಂಚಿ ಅನ್ನೋ ಒಂದು ಊರೊಳಗೆ ಆಕಿ ಹಾಸ್ಟೆಲ್ ಐತಿ. ಅದ್ರ ಗುಂಚಿಗೆ ಇವತ್ತು ಖುಷಿ ಬರ್ಡೇ ಮಾಡೋಕೆ ಹೊಂಟೇವು ನಾವು. ಮತ್ತು ಮೊನ್ನೆ ಲಾಸ್ಟ್ ಟೈಮ್ ಇದ್ರದ್ದು ವಿಡಿಯೋ ಹಾಕಿದ್ದೆ ಅಲ್ಲ, ನಾನು ಏನದು ವರುದ ದೇವ್ರದ್ದು ವಿಡಿಯೋ ಹಾಕಿದ್ದೆ. ಎಲ್ಲರದು ಸಪೋರ್ಟ್ ಚಲೋ ಐತಿ. ಇನ್ನೂ ಸಪೋರ್ಟ್ ಮಾಡಿರಿ. ಆಮೇಲೆ ಇದು ವಿಡಿಯೋನು ಆದಷ್ಟು ಶೇರ್ ಮಾಡಿರಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಬಸ್ ಒಳಗನ ಅದೇವಿ ನಾವು. ನಮ್ಮ ಊರಿಂದ ಹೊಂಟೇವಿ. ನಮ್ಮ ಊರಿಂದ ಬಸ್ಸನ್ನು ಹತ್ತಿದ್ದೀವಿ. ಇನ್ನು ನೆಕ್ಸ್ಟ್ ನಮ್ಮ ಊರಿಂದ ಹಳೆ ಬಸ್ ಸ್ಟಾಪಿಗೆ ಹೋಗಿ, ಹಳೆ ಬಸ್ ಸ್ಟಾಪಿಂದ ಹುಬ್ಳಿ ಬಸ್ ಹತ್ತಿ, ಆಮೇಲೆ ಹೊಸೂರು ಕ್ರಾಸಿಗೆ ಇಳಿದು, ಹೊಸೂರು ಕ್ರಾಸಿಗೆ ಇಳಿದಿಂದ ಯಾವ ಬಸ್ ಅಂದ್ಯದ ನೆಕ್ಸ್ಟ್ ಬೆಟ್ಟದೂರ್ ಬಸ್ ಹತ್ಬೇಕಂತ. ಬೆಟ್ಟದೂರ್ ಬಸ್ ಹತ್ತಿರ ಅದ್ರ ಗುಂಚಿಗೆ ಸ್ಟಾಪ್ ಐತಂತ. ಅದ್ರ ಗುಂಚಿಗೆ ಇಳಿದು ಅಲ್ಲಿ ಮುಂದೆಲ್ಲ ಹೋಗೋದೆಲ್ಲ ತೋರಿಸ್ತಾನೆ ನಿಮಗೆ. ಬರ್ರಿ. ಕಾರ್ಪೊರೇಷನ್ಗೆ ಬಂದು ಇಳಿದೆವು ನಾವೀಗ. ಹುಬ್ಳಿ ಬಸ್ ಹತ್ಬೇಕು. ಬರ್ರಿ ಹೋಗೋಣ. ಹುಬ್ಳಿ ಬಸ್ ಹಿಡಿದು ಕುಂತು ಇವಾಗ ನಾವು ಇನ್ನು ಹುಬ್ಳಿಗೆ ಹೋಗ್ತೇವೆ. ಬಸ್ ಸೀಟನ್ನು ಸಿಕ್ಕಾವ ನಮಗೆ. ಅದು ಲಾಸ್ಟ್ ಸಿಕ್ಕಾವ ಸೀಟ್. ಹೋಗ್ತೇವೆ ಈಗ. ಬರ್ರಿ ಹೋಗ್ತಾ ಹೇಳ್ತಾನೆ ನಿಮಗೆ ಏನೇನು ಮಾಡ್ತೀವಿ ಏನೇನಿಲ್ಲ. ಬೆಟ್ಟದೂರ್ ಬಸ್ಸಿಗೆ ಹೊಂಟೆ ಇವಾಗ. ಇನ್ನು ಅದ್ರ ಗುಂಚಿಗೆ ಇಳಿಬೇಕು. ಬರ್ರಿ ಹೋಗೋಣ. ಫೈನಲಿ ಖುಷಿ ಸ್ಕೂಲಿಗೆ ಬಂದೇವಿ. ಹಾಸ್ಟೆಲ್ ಮತ್ತು ಸ್ಕೂಲ್ ಮೇಲೆ ಕೆಳಗಡೆನೇ ಐತಿ. ಬರ್ಡೇ ಮಾಡ್ಬೇಕು ಇವಾಗ. ಫಸ್ಟ್ ಊಟ ಮಾಡೋಣ ಅನ್ನತ್ತಾರ. ಊಟ ಮಾಡಿ ಬರ್ಡೇ ಮಾಡ್ತೀವಿ. ಇದ ನೋಡ್ರಿ ಖುಷಿ ಹಾಸ್ಟೆಲ್ ಆ್ಯಂಡ್ ಸ್ಕೂಲ್. ಏನು ನೋಡ್ರಿಪ್ಪ ಬರ್ಡೇ ಗರ್ಲ್ ಆದರೆ ಇವತ್ತು ಬರ್ಡೇ ಗರ್ಲ್ ಕೇಕ್. ಪೂಜಾ ಮಾಡತ್ತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಖುಷಿ, ಹ್ಯಾಪಿ ಬರ್ಡೇ ಟು ಯು. ಕೇಕ ಎಲ್ಲಾರ್ದು ಮುಗೀತ. ತಿಂತೇನ. ಹ್ಯಾಪಿ ಬರ್ಡೇ. ಹ್ಞೂ ಯಾರ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾವೀಗ ಬಸ್ನ್ಯಾಗ ಎಲ್ಲಿ ಬರ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಭಾಳ ರಶ್ ಇತ್ತು ಬಸ್. ಅದ್ರ ಗುಂಜಿಂದ ಹುಬ್ಳಿಯಿಂದನೂ ನಿಂತು ಬಂದು, ಹುಬ್ಳಿಯಿಂದ ಧಾರವಾಡನೂ ನಿಂತು ಬಂದು, ಧಾರವಾಡಿಂದ ನಮ್ಮ ಊರನ್ನು ಪೂರ್ತಿ ನಿಂತ ಬಂದುಬಿಟ್ಟೆ ನಾನು ಇವತ್ತು. ಯಾಕಂದ್ರೆ ಸ್ವಲ್ಪ ಜಾಗ ಇರೋಕ್ಕಿಲ್ಲ. ಫುಲ್ ರಶ್ ಇತ್ತು ಇವತ್ತು ಬಸ್. ಅದ್ರಾಗೂ ಸಂಡೇ ಎಲ್ಲ ಎಲ್ಲರೂ ಅಡ್ಡಾಡಾರು ಇರ್ತಾರೆ. ಫುಲ್ ರಶ್ ಇತ್ತು ಬಸ್. ಎಲ್ಲೂ ವಿಡಿಯೋ ಮಾಡೋಕ್ಕೆ ಜಾಗ ಸಿಗಲಿಲ್ಲ. ಫೋನ್ ಹೊರಗೆ ತೆಗಿಯೋಕ್ಕಾಗಲಿಲ್ಲ. ನಮಗೆ ಸೀದಾ ಮನೆಗೆ ಬಂದ್ಯಾನ. ಮನೆಗೆ ಬಂದು ಜಸ್ಟ್ ಫ್ರೆಶ್ ಅಪ್ ಆಗಿ ವಿಡಿಯೋ ಎಂಡ್ ಮಾಡ್ರಿ ಅಂತ ಹೇಳಿ ಮಾತಾಡೋಕ್ಕಂತೇಳಿ ಬಂದು ನಾನು. ಏನಪ್ಪ ಅಂದ್ರೆ ಬಸ್ನ್ಯಾಗ ಡ್ರೈವರ್ ಅಂಕಲ್ರ ಒಂದು ಸ್ಟೋರಿ ಹೇಳಾಕತ್ತಿದ್ರು. ಹಂಗೆ ಹತ್ತಿ ಬಿಡ್ತಾರೆ. ಕಿಟಕಿಯಿಂದ ಹೊರಗೆ ಗೋನ್ ಹಾಕಿದ್ದಕ್ಕೆ ಪಾಪಂಟಿ ತಲೆನ ಹಾರಿ ಹೋಗಿ ಹಿಂದಿನ ಸೀಟ್ನ್ಯಾಗ ಬಿದ್ದುಬಿಟ್ಟೈದಂತ ಅಂಕಲ್ ಸ್ಟೋರಿ ಹೇಳ್ಕೊತ ಬರಾಕತ್ತಿದ್ರು. ಯಾರೂ ಹಾಗೆಲ್ಲ ಪ್ಲೀಸ್ ಹೊರಗೆ ತಲೆ ಕೈ ಅದು ಇಡಕ್ಕೆ ಹೋಗ್ಬೇಡ್ರಿ. ಒಬ್ರದ್ದು ಕೈಯನ್ನು ನೋವಾಗೈತಂತ, ಒಬ್ರು ತಲೆ ಪಾಪ ಅವ್ರು ತೀಡ್ಕೊಂಡ ಬಿಟ್ಟಾರಂತ ಅಂಕಲ್ ಸ್ಟೋರಿ ಹೇಳಾಕತ್ತಿದ್ರು. ಪಾಪ ಅವರು ಬೆಳಗಿಂದ ಡ್ರೈವರ್ ಅಂಕಲ್ಗಳಾರ ಏನು ಮಾಡೋಕೆ ಹೋಗಿದಾರೋ, ಬೆಳಗಿಂದ ಸಾಯಂಕಾಲ ಮಟನೂ ದುಡಿತಾರವ್ರು. ಅವ್ರಿಗೂ ಸಾಕಾಗಿ ಹೋಗಿರ್ತೈತಿ ರಶ್ ಎಲ್ಲ ನೋಡಿ. ಯಾಕಂದ್ರೆ ನನಗೆ ಇವತ್ತು ಎಷ್ಟು ರಶ್ ಇತ್ತು ಅಂದ್ರೆ ನಿಲ್ಲಕ್ಕೆ ಜಾಗ ಇರೋಕ್ಕಿಲ್ಲ. ಪಾಪ ಅವರೆಷ್ಟು ಸಹಿಸ್ಕೊತಿರ್ಬೇಕು. ಸೊ ಯಾರೂ ಜಾಸ್ತಿ ಪೇಷನ್ಸಿಂದ ನೀಟ್ಗೆ ಒಳಗೆ ಹೋಗ್ರಿ, ಕೂರ್ರಿ. ಜಾಗ ಇದ್ರೆ ಅಷ್ಟೇ ಹತ್ತಿರ, ಇಲ್ಲಾಂದ್ರೆ ಹತ್ತಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇತ್ತೀಚಿಗೆ ಬಸ್ಸಿನ ಪ್ರಾಬ್ಲಮ್ ಭಾಳ ಆಗತ್ತೈತಿ. ಮತ್ತು ಬರಬೇಕಾದ್ರೆ ರಶ್ ಇತ್ತಲ್ಲ, ಭಾಳ ಬೋರ್ನಾಗತ್ತಿತ್ತು. ಆದ್ರೆ ನಮ್ಮೂರಿಂದ ಬಸ್ ಹತ್ಬೇಕಾದ್ರೆ ಅಂಕಲ್ ಫುಲ್ ಕಾಮಿಡಿ ಮಾಡ್ಕೊಂಡು ಬಂದರು. ಎಷ್ಟು ಚಲೋ ಇದ್ರೆ ಡ್ರೈವರ್ ಅಂಕಲ್. ಎಲ್ಲರೂ ಹಂಗೆ ಇದ್ರೆ ಮಸ್ತ್ ಇರ್ತೈತಿ. ಮತ್ತು ಮನೆಗೂ ಬಂದು ನೀಟಾಗೆ
ಇವತ್ತಿನ ಲಾಗೂ ಇಲ್ಲಿಗೆ ಮುಗಿಸ್ತೇನೆ ನಾನು. ಯಾಕಂದ್ರೆ ಬಿಗ್ ಬಾಸ್ನೂ ಗ್ರ್ಯಾಂಡ್ ಫಿನಾಲೆ ಐತಿ, ಅದನ್ನು ನೋಡ್ಬೇಕು. ನಾನು ನೋಡಾಕತ್ತೇನೆ, ಈಗ ಆಲ್ರೆಡಿ ಸ್ಟಾರ್ಟ್ನೂ ಆಗೈತದ, ಅದನ್ನು ನೋಡ್ಬೇಕು ನಾನು ಇವಾಗ. ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬಾಯ್ ಬಾಯ್.